ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ, ಅದರ ಜೊತೆಗೆ ಡಿ.ಸಿ.ಎಂ ಸ್ಥಾನವನ್ನು ಕೂಡ ಇದ್ದಾರೆ, ಮತ್ತೆ ಸಿಎಂ ಸ್ಥಾನವನ್ನು ಕೇಳ್ತಿದ್ದೀರಿ. ಅಂದರೆ ಮನುಷ್ಯನಿಗೆ ಡಿ.ಸಿ.ಎಂ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅದೆಲ್ಲ ಬಿಟ್ಟು ನಮಗೆ ಸಿ.ಎಂ ಸ್ಥಾನ ಕೊಟ್ಟರೆ ಒಳ್ಳೆಯದು ಅಂತ. ಯಾಕೆಂದರೆ ಅವರು ಪಕ್ಷಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಓಡಾಡಿದ್ದಾರೆ, 135 ಸೀಟು ಬರೋ ಥರ ಮಾಡಿದ್ದಾರೆ. ಆದ್ದರಿಂದ ಅವರು ಸಿ.ಎಂ ಆದರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಈಗ ಸಂದರ್ಭ ಬಿಟ್ಟರೆ ಬೇರೆ ಸಂದರ್ಭ ಬರೋದಿಲ್ಲ. ಆದ್ದರಿಂದ ನಮ್ಮ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಂಡದ್ದು, ನೀವು ಮನಸ್ಸು ಮಾಡಿಕೊಟ್ರೆ, ಅನುವು ಮಾಡಿಕೊಟ್ರೆ ಅವರು ಸಿ.ಎಂ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದು. ತಾವು ಅವತ್ತು ಬಹಿರಂಗವಾಗಿ ಸಭೆಯಲ್ಲಿ ಆ ರೀತಿ ಹೇಳಿಕೆ ಕೊಟ್ಟಾದ ನಂತರ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಏನಾದ್ರು ಮಾತಾಡುವಂತ ಪ್ರಯತ್ನ ಮಾಡಿದ್ರ ಇದರ ಹೇಳಿಕೆಯನ್ನ ಕೊಟ್ಟಿರುವಂತ ಸಲುವಾಗಿ ಅಂತ? ಇಲ್ಲ, ನಾವು ಯಾರ ಹತ್ರನೂ ಮಾತಾಡಿಲ್ಲ. ಡಿ ಕೆ ಶಿವಕುಮಾರ್ ಹತ್ರನೂ ಮಾತಾಡಿಲ್ಲ, ಸಿದ್ದರಾಮಯ್ಯನವ್ರ ಹತ್ರನೂ ಯಾರ ಹತ್ರ ಮಾತಾಡಿಲ್ಲ. ನಮ್ಮ ವೈಯಕ್ತಿಕವಾಗಿ ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಎಕ್ಸ್ಪ್ರೆಸ್ ಮಾಡಿ ಅಲ್ಲಿ ಹೇಳಿದ್ದು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ವಿಚಾರ ಸಂಬಂಧಪಟ್ಟಂಗೆ ಯಾರೋ ಒತ್ತಡವೂ ಇಲ್ದಂಗೆ ತಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸಿದ್ದೀರಾ? ಇಲ್ಲ, ಅವ್ರ ಮನಸ್ಸಿನಲ್ಲಿರೋದ್ರಿಂದ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರು ಸಿ.ಎಂ ಆಗಲಿ ಅಂತಕ್ಕಂಥದ್ದು ಈಗಲೂ ನಮ್ಮ ಮನಸ್ಸಿನಲ್ಲಿ ಇದೆ. ಈಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ತಾವು ಒಂದು ಮಠದ ಪರವಾಗಿ ಸಿಎಂ ಆಗಬೇಕು ಡಿ.ಸಿ.ಎಂ ಅನ್ನೋದು ಇಂಗಿತವನ್ನು ವ್ಯಕ್ತಪಡಿಸಿದ್ರಲ್ಲಿ, ಅದಾದ್ಮೇಲೆ ಮುಂದುವರೆದ ಭಾಗ ಈಗ ಲಿಂಗಾಯತ ಸಮುದಾಯದವರು ಕೂಡ ಪಟ್ಟು ಹಿಡಿದಿದ್ದಾರೆ, ಲಿಂಗಾಯತ ಸಮುದಾಯದವ್ರನ್ನ ಸಿಎಂ ಮಾಡಬೇಕು ಅಂತ ಬೇರೆ ಬೇರೆ ರೂಪ ಪಡೆದುಕೊಳ್ತಾ ಹೋಗ್ತದೆ. ಸಮುದಾಯವರು ಸಿಎಂ ಈಗ ಸ್ಫೋಟ ಆಗ್ತಾ ಇದೆ ಅಂತ. ಸಮುದಾಯ ಅಂತ ಅಂದರೆ ನಾವು ಸಮುದಾಯ ಇಟ್ಕೊಂಡು ಹೇಳಲಿಲ್ಲ. ಈಗ ನೆಕ್ಸ್ಟ್ ಸರ್ದಿ ಈಗ ಅವರು ವೀರಶೈವರಾಗಲಿ ಬೇರೆ ಜನಾಂಗದವರಾಗಲಿ ಹೇಳಬೇಕಾದ್ರೆ ಈಗ ಸಿ.ಎಂ ಸರ್ದಿ ಇರೋದು ಡಿ ಕೆ ಶಿವಕುಮಾರ್ದೇ ಇರ್ತಕ್ಕಂಥದ್ದು, ಬೇರೆಯವ್ರದ್ದು ಇಲ್ಲದೆ ಇರ್ತಕ್ಕಂಥದ್ದು. ಆದ್ದರಿಂದ ಡಿ ಕೆ ಅವರು ಒಂದು 6 ತಿಂಗಳು ವರ್ಷ ಆಗಿಬಿಡ್ಲಿ, ಆಮೇಲೆ ಯಾರು ಬೇಕಾದರೂ ಆಗಲಿ.